ದಕ್ಷಿಣ ಕ್ಷೇತ್ರದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಮುದಾಯದ ಪರಮೋಚ್ಚ ನಾಯಕ ನಾನೇ ಅನ್ನುವಂಥ ವಾದವನ್ನ ಅಥವಾ ಅಂತ ಅಭಿಪ್ರಾಯವನ್ನ ಜಮೀರ್ ಅಹಮದ್ ಅವರು ಹೊಂದಿದ್ರು ಅನ್ನುವಂಥ ಚರ್ಚೆಗಳಿದಾವೆ. ಈ ಬೆಳವಣಿಗೆಯ ನಂತರದಲ್ಲಿ ನಾಯಕತ್ವ ಸಮುದಾಯದ ನಾಯಕತ್ವ ವಹಿಸುವ ವಿಚಾರದಲ್ಲಿ ಒಂದಷ್ಟು ಏನಾದ್ರು ಬೆಳವಣಿಗೆಗಳಾಗ್ತಾ ಇದೆಯಾ ಸರ್? ಇಲ್ಲ, ಅಂಥದ್ದು ಏನಿಲ್ಲ. ಸಮುದಾಯದ ನಾಯಕತ್ವ ಅಂಥದ್ದು ಏನಿಲ್ಲ. ಕೆಲವು ಅಲ್ಲಿ ಆಗಿರ್ತಕ್ಕಂಥ ವಿದ್ಯಮಾನದ ಬಗ್ಗೆ ಚರ್ಚೆ ಆಗ್ತಾ ಇದೆ ಪಾರ್ಟಿಯಲ್ಲಿ ಅಷ್ಟೇ. ನಾವು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು ಪಕ್ಷದ ಕಡೆಯಿಂದ ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ. ನಮ್ಮ ಸಮುದಾಯದ ನಾಯಕರು ಒಬ್ಬ ಮುಸ್ಲಿಂ ಅಭ್ಯರ್ಥಿನ ಕೊಡಿ ಅಂತ ಕೇಳಿಲ್ಲ, ಜಬ್ಬಾರ್ನ ಮಾತ್ರ ಕೇಳಿದ್ದು. ಅವ್ರು ಬಿಟ್ಟರೆ ಬೇರೆ ಪರ್ಯಾಯ ಹೆಸರು ಕೊಟ್ಟಿಲ್ಲ. ಕೊಟ್ಟಿದ್ದೇ ಆದರೆ ಇವತ್ತು ಆ ಸೀಟು ಒಬ್ಬ ಅಲ್ಪಸಂಖ್ಯಾತರಿಗೆ ಆಗ್ಬೋದಿತ್ತು. ಸೊ ಅದು ಮುಸ್ಲಿಂ ನಾಯಕರೆಲ್ಲರೂ ಸೇರಿ ಮಾಡಿರ್ತಕ್ಕಂಥ ತಪ್ಪು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಕ್ಷೇತ್ರದಲ್ಲಿ ಫಂಡಿಂಗ್ ವಿಚಾರ ಆಗಿರ್ಬೋದು, ಬೇರೆ ಅಭ್ಯರ್ಥಿಗಳಿಗೆ ಬೆಂಬಲಿಸುವಂತ ವಿಚಾರ ಆಗಿರ್ಬೋದು, ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಿಸಿದೆಯಾ ಸರ್? ನನಗೆ ಅದು ಗೊತ್ತಿಲ್ಲ. ಅದೇನೇನಾಗಿದೆ ಪಾರ್ಟಿ ಗಮನಕ್ಕೆ ಎಲ್ಲ ಇದೆ. ಯಾರು ಏನು ಮಾಡಿದ್ದಾರೆ, ಯಾರು ಪಾರ್ಟಿ ಪರವಾಗಿದ್ರು, ಯಾರು ಪಾರ್ಟಿಯನ್ನು ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು, ಯಾರು ಬಿಜೆಪಿನ ಗೆಲ್ಸಕ್ಕೆ ಪ್ರಯತ್ನ ಮಾಡಿದ್ರು, ಇದೆಲ್ಲ ಪಾರ್ಟಿ ಗಮನಕ್ಕೆ ಇದೆ ಸರ್. ಪಾರ್ಟಿ ಗಮನಕ್ಕೆ ಈಗ ರಿಜ್ವಾನ್ ಅರ್ಷದ್ ಅವರು ಸಲೀಂ ಅಹಮದ್ ಅವರು ಕೊಟ್ಟಂತ ಟಾಸ್ಕ್ ಅನ್ನ ಗೆದ್ದಿದ್ದಾರೆ ಅನ್ನುವಂಥದ್ದು ಗಮನಕ್ಕೆ ಇದೆ. ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡಿಬಹುದು ಸರ್? ಪಕ್ಷ ತೀರ್ಮಾನ ಮಾಡುತ್ತೆ. ಈಗ ವ್ಯಕ್ತಿ ದೊಡ್ಡವನಲ್ಲ, ಪಕ್ಷ ದೊಡ್ಡದು. ಸೊ ಪಾರ್ಟಿ ಏನು ಬೇಕಾದ ತೀರ್ಮಾನ ಮಾಡುತ್ತೆ. ಅಬ್ದುಲ್ ಜಬ್ಬಾರ್ ಅವರು ಹೇಳ್ತಾರೆ, ನಮ್ಮನ್ನ ಪ್ರಚಾರಕ್ಕೆ ಕರೀಲಿಲ್ಲ, ರಿಜ್ವಾನ್ ಅರ್ಷದ್ ಅವರು ಕೂಡ ಕರೀಲಿಲ್ಲ, ಸಲೀಂ ಅಹಮದ್ ಅವರು ಕೂಡ ಕರೀಲಿಲ್ಲ. ಸೊ ಕರೀದೇನೆ ನಾವು ಯಾಕೆ ಹೋಗ್ಬೇಕಾಗಿತ್ತು ಅನ್ನುವಂಥದ್ದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮದುವೆ ಸಮಾರಂಭ ಏನು ಇರಲಿಲ್ಲ ಅಲ್ಲಿ. ಪಕ್ಷದ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು, ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲರ ಅವರ ಕರ್ತವ್ಯ. ಅವರು ರಾಜ್ಯದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ 3ನೇ ಬಾರಿ ಶಾಸಕರು. ಈಸ್ ದ ಸಿಟ್ಟಿಂಗ್ MLC. ಅವರು ಬೇರೆಯವ್ರಿಗೆ ಎಲ್ಲ ಕರೆಸಿ ಪ್ರಚಾರಕ್ಕೆ ಕರೆಸಬೇಕಾಗಿದ್ದು ಅವರ ಕರ್ತವ್ಯ. ಎಲ್ಲರೂ ಕರಿಬೇಕಂತಿಲ್ಲ. ಎಲ್ಲರೂ ವಾಲಂಟಿಯರ್ ಬಂದು 100 ಜನ ಕೆಲಸ ಮಾಡಿದಾರಲ್ಲ. ಇದಿಷ್ಟು ರಿಜ್ವಾನ್ ಅರ್ಷದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು.